ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಈ ದಿನದ ಅಪ್ಡೇಟ್ಸ್ ಗಳನ್ನ ನೋಡೋದಾದ್ರೆ, ದೇಶದಲ್ಲಿ ದ್ವೇಷ ಭಾಷಣ, ಪ್ರಚಾರ, ಪ್ರಕಟಣೆ ಹಾಗೂ ದ್ವೇಷವನ್ನ ಹರಡುವಿಕೆಯನ್ನ ತಡೆಗಟ್ಟುವ ಉದ್ದೇಶದಿಂದ ಹಾಗೂ ಅಪರಾಧವನ್ನ ಎಸಗಿದವರ ವಿರುದ್ಧ ಶಿಕ್ಷೆಯನ್ನ ನೀಡುವಂತಹ ಉದ್ದೇಶದಿಂದ ಒಂದು ಮಸೂದೆ ವಿಧಾನಸಭೆಯ ಅಧಿವೇಶನದಲ್ಲಿ ಪಾಸ್ ಆಗಿರುವಂಥದ್ದು. ಏನಿದು ಮಸೂದೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಪ್ರಸರಣ, ನಾನು ಹೇಳಿದಾಗೆ ಅಂತ ಅಪರಾಧಗಳನ್ನ ಎಸಗುವವರ ಶಿಕ್ಷೆಗೆ ಒಳಪಡಿಸುವಂತಹ ಉದ್ದೇಶದಿಂದ ಈ ಒಂದು ಮಸೂದೆ ಪಾಸ್ ಆಗಿರುವಂಥದ್ದು. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025 ಪ್ರತಿಪಕ್ಷ ಸದನದಲ್ಲಿ ಯಾವುದೇ ರೀತಿಯಾದಂತಹ ಅತಿಯಾಗಿ ಚರ್ಚೆ ಇಲ್ಲದಂತೆ, ಗದ್ದಲ ಇಲ್ಲದಂತೆ ಪಾಸ್ ಆಗಿದೆ. ಇನ್ನು ಯಾರ್ಯಾರಿಗೆ ಇದು ಅನ್ವಯ ಆಗುತ್ತೆ, ಮಸೂದೆಯಲ್ಲಿ ಏನಿದೆ ಇದೆಲ್ಲವನ್ನ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಮಸೂದೆಯನ್ನ ಬಿಜೆಪಿ ಸದಸ್ಯರು ವಿರೋಧಿಸಿದಂತಹ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಮಾತನಾಡಿ, ಕರಾವಳಿಯಲ್ಲಿ ಬೆಂಕಿ ಹಾಕಿದ್ದಾಯ್ತು, ಇಲ್ಲಿ ಯಾಕೆ ಬೆಂಕಿ ಹಾಕ್ತಾ ಇದ್ದೀರಾ ಅಂತ ಲೇವಡಿಯನ್ನ ಕೂಡ ಮಾಡಿದ್ದಾರೆ. ಕೋಲಾಹಲಕ್ಕೆ ಈ ಒಂದು ವಿಚಾರ ಕಾರಣ ಆಗಿದೆ. ಆ ಗದ್ದಲದ ನಡುವೆ ಈ ಒಂದು ವಿಧೇಯಕ ಪಾಸ್ ಆಗಿರುವಂತದ್ದು. ಈ ಒಂದು ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಧರ್ಮ, ಜನಾಂಗ, ಜಾತಿ, ಸಮುದಾಯ, ಲಿಂಗ, ಜನ್ಮಸ್ಥಳ, ಭಾಷೆ, ಬುಡಕಟ್ಟು ಜನರ ಬಗ್ಗೆ ದ್ವೇಷ ಉತ್ತೇಜನವನ್ನ ನಿಷೇಧಿಸಲಾಗಿದೆ. ಇದು ಯಾವುದೇ ರೀತಿಯಾದಂತಹ ಮಾತುಗಳನ್ನ, ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ. ಅಂತ ಕೆಲಸ ಮಾಡಿದ್ರೆ ಅದು ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಅವರಿಗೆ 1 ರಿಂದ 7 ವರ್ಷದ ಜೈಲು ಪಾಲು ಕೂಡ ಆಗ್ತಾರೆ. ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ ಹಾಗೂ 50,000 ದಂಡವನ್ನ ಕೂಡ ಸಂತ್ರಸ್ತರಿಗೆ ಪರಿಹಾರವನ್ನ ಕೊಡ್ಬೇಕಾಗತ್ತೆ. ಯಾರಾದ್ರೂ ಇವಾಗ ಲಿಂಗ, ಜಾತಿ, ಬುಡಕಟ್ಟು ಜನಾಂಗ ಈ ರೀತಿಯಾದಂತಹ ಇದನ್ನ ಇಟ್ಕೊಂಡು ಅವರಿಗೆ ದ್ವೇಷ ಪ್ರಚಾರವನ್ನ ಮಾಡಿದ್ರೆ, ಅವಮಾನವನ್ನ ಮಾಡಿದ್ರೆ ಅಂಥವರ ವಿರುದ್ಧ ಈ ಒಂದು ಶಿಕ್ಷೆಯನ್ನ ನೀಡಲಾಗುತ್ತೆ ಅಂತ ಕೂಡ ಮಸೂದೆಯಲ್ಲಿ ಇದೆ. ಜೊತೆಗೆ ದ್ವೇಷ ಭಾಷಣ ಜಾಮೀನು ರಹಿತ ಅಪರಾಧ ಅಂತ ಪರಿಗಣನೆಯನ್ನ ಮಾಡಲಿದೆ. ಹಾಗೂ ಇದು ಕೂಡ ಯಾರು ಜಾಮೀನನ್ನ ಕೊಡೋ ಅಂತಿಲ್ಲ. ಈ ಒಂದು ದ್ವೇಷ ಭಾಷಣ ಪ್ರಚಾರ ಮಾಡಿದವ್ರಿಗೆ ಇದು JMF ಕೋರ್ಟ್ ಅಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂತ ಈ ಒಂದು ಮಸೂದೆಯಲ್ಲಿ ಇರುವಂತದ್ದು ಷರತ್ತಾಗಿದೆ. ಇನ್ನು ಯಾರಿಗೆ ಅನ್ವಯ ಆಗುತ್ತೆ ಅಂತ ನೋಡೋದಾದ್ರೆ, ನೋಂದಾಯಿತ ಸಂಸ್ಥೆಗಳು, ನೋಂದಾಯಿತರು ಅಂದ್ರೆ ಯಾರು ಈ ಒಂದು ವಿಚಾರದಿಂದ ನೊಂದಿದ್ದಾರೆ, ಸಂತ್ರಸ್ತರು, ಅವರಿಗೆ ಇದು ಅನ್ವಯ ಆಗುತ್ತೆ. ಜೊತೆಗೆ ಸಂಘ ಸಂಸ್ಥೆಗಳಾಗಿರ್ಬೋದು, ವಿದ್ಯುನ್ಮಾನ ಮಾಧ್ಯಮಗಳು ಅಂದ್ರೆ ಮೀಡಿಯಾಗಳಾಗಿರ್ಬೋದು, ಆಮೇಲೆ ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ದ್ವೇಷ ಬಿತ್ತುವಂತಹ ಪುಸ್ತಕಗಳಾಗಿರ್ಬೋದು, ಪ್ರಕಟಣೆ ಆಗಿರ್ಬೋದು, ಅದನ್ನ ಯಾರು ಹಂಚಿದ್ದಾರೆ ಅಂತವರ ವಿರುದ್ಧ ಈ ಒಂದು ಮಸೂದೆ ಅನ್ವಯ ಆಗುತ್ತೆ. ಯಾಕೆ ವಿರೋಧ ವ್ಯಕ್ತವಾಯಿತು ಅಂತ ನೋಡೋದಾದ್ರೆ, ಅಭಿವ್ಯಕ್ತ ಸ್ವಾತಂತ್ರ್ಯದ ಮೇಲೆ ಇದು ಆಕ್ರಮಣ. ಪತ್ರಿಕೆ, ಟಿವಿ ಚಾನೆಲ್ ಜಪ್ತಿ ಮಾಡಲು ಮಸೂದೆಯಲ್ಲಿ ಅವಕಾಶ ಇದೆ. ದ್ವೇಷ ಬಿತ್ತುವಂತಹ ಭಾಷಣಗಳನ್ನ ಪ್ರಚಾರ ಮಾಡಿದ್ರೆ, ದ್ವೇಷ ಬಿತ್ತುವಂತಹ ಈ ತರದೇನಾದ್ರೂ ಟೆಲಿಕಾಸ್ಟ್ ಆಯ್ತು ಅಂತ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಟಿವಿ ಚಾನೆಲ್ಗಳನ್ನ, ಪತ್ರಿಕೆಯನ್ನ ಜಪ್ತಿ ಮಾಡುವಂತಹ ಅವಕಾಶ ಕೂಡ ಈ ಒಂದು ಮಸೂದೆಯಲ್ಲಿದೆ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ದ್ವೇಷ ಭಾಷಣ ವಿಧೇಯಕ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗಲಿದೆ. ಅಂದ್ರೆ ಈ ದಿನ ಅಂಗೀಕಾರ ಆಗಲಿರುವಂತದ್ದು. ನಿನ್ನೆ ಎಲ್ಲ ಚರ್ಚೆ ಆಗಿದೆ, ಈ ದಿನ ಅಫಿಷಿಯಲ್ ಆಗಿ ಅಂಗೀಕಾರ ಆಗಲಿದೆ ಅನ್ನೋಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಮತ್ತೊಂದು ಸುದ್ದಿ ಕಡೆ ನೋಡೋದಾದ್ರೆ, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಪ್ರತಿಪಕ್ಷದ ನಾಯಕರುಗಳಿಂದ ವಾದ ವಿವಾದ ಆಗ್ತಾನೆ ಬಂದಿರುವಂತದ್ದು. ಇನ್ನು ಬಿಜೆಪಿಯ ನಾಯಕ BY ವಿಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಲೇವಡಿಯನ್ನ ಮಾಡಿದ್ದಾರೆ. ಇವರು ಔಟ್ ಗೋಯಿಂಗ್ ಸಿಎಂ, ಇದು ಅವರಿಗೆ ಕೊನೆಯ ಅಧಿವೇಶನ ಅಂತ ಲೇವಡಿಯನ್ನ ಮಾಡಿರುವಂತದ್ದು. ಈ ಒಂದು ವಿಚಾರವಾಗಿ DK ಶಿವಕುಮಾರ್ ಅವರು ಕೂಡ ಟಾಂಗ್ ಅನ್ನ ಕೊಟ್ಟಿರುವಂತದ್ದು. DK ಶಿವಕುಮಾರ್ ಅವರು ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಸಾಕಷ್ಟು ಆಗ್ತಾ ಇದೆ, ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಇವರು ಮಾಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಕೂಡ ಲೇವಡಿಯನ್ನ ಮಾಡಿರುವಂತದ್ದು. ಜೊತೆಗೆ ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ಅನ್ನ ತೃಪ್ತಿ ಪಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಲೇವಡಿಯನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಜೊತೆಗೆ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತದ್ದು. ಈ ಒಂದು ವಿಚಾರವಾಗಿ ಟಾಂಗ್ ಅನ್ನ ಕೊಟ್ಟಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ಅಂತ ಅಂದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ತಾರೆ, ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ಅನ್ನ ತೃಪ್ತಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ
ಯಾವುದೇ ರೀತಿಯಾದಂತಹ ಅವಶ್ಯಕತೆ ನಮಗಿಲ್ಲ. PY ವಿಜಯೇಂದ್ರ ಅವರು ಏನೆಲ್ಲ ಮಾಡಿದ್ದಾರೆ, ಟ್ರಾನ್ಸ್ಫರ್ ಆಗೋದಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಅದೆಲ್ಲ ಬಿಚ್ಚಿಡ್ಬೇಕಾ ಅನ್ನೋ ರೀತಿಯಲ್ಲಿ ಟಾಂಗ್ ಅನ್ನ ಕೊಟ್ಟಿರುವಂಥದ್ದು. ಜೊತೆಗೆ ವಿಜಯೇಂದ್ರ ಅವರ ತಂದೆ BS ಯಡಿಯೂರಪ್ಪ ಅವರ ಹೆಸರು ಹಾಳಾಗೋದಕ್ಕೆ ನೀವೇ ಕಾರಣ ಅನ್ನೋದನ್ನ ಮರಿಬೇಡಿ ಅನ್ನೋ ರೀತಿಯಲ್ಲಿ ಟೀಕೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ನೀವು ಕಲೆಕ್ಷನ್ ಕಿಂಗ್, ವಿಜಯೇಂದ್ರ ಒಬ್ಬ ಕಲೆಕ್ಷನ್ ಕಿಂಗ್ ಅಂತ ಲೇವಡಿಯನ್ನ ಮಾಡಿರುವಂಥದ್ದು. ಈ ಒಂದು ಇಬ್ಬರು ಕೂಡ ಪ್ರತ್ಯೇಕವಾಗಿ ಏನು ವಿಧಾನಸಭೆಯ ಅಧಿವೇಶನ ನಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ವೇಳೆ ಇಬ್ಬರು ಪ್ರತ್ಯೇಕವಾಗಿ ಟಾಂಗ್ ಅನ್ನ ಕೊಟ್ಟಿರುವಂಥದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ರೈಲ್ವೆ ಬಡ್ತಿ ಪರೀಕ್ಷೆನ ಬೆಂಗಳೂರು ಭಾಗದಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಹೊರ ಬಿದ್ದಿತ್ತು. ಜೊತೆಗೆ ಬೇಸರವನ್ನ ಕೂಡ ಕ್ಯಾಂಡಿಡೇಟ್ಸ್ಗಳು ಏನಿದ್ರು, ಅಭ್ಯರ್ಥಿಗಳು ಏನಿದ್ರು ಈ ಒಂದು ಪರೀಕ್ಷೆನ ಬರೆಯೋರು, ಅವರು ಕೂಡ ಬೇಸರವನ್ನ ಹೊರ ಹಾಕಿದ್ರು. ಬೇರೆಡೆ ಎಲ್ಲ ಕೂಡ ಕನ್ನಡದಲ್ಲಿ ಈ ಒಂದು ಪರೀಕ್ಷೆನ ಬರೆಯೋದಕ್ಕೆ ಅವಕಾಶ ಇದೆ, ಆದ್ರೆ ಬೆಂಗಳೂರು ಭಾಗದವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಇದರ ಮಧ್ಯೆ ಸಚಿವರ ಎಂಟ್ರಿ ಆಗಿದೆ. ಹಿಂದಿ ಇಂಗ್ಲಿಷ್ ನಲ್ಲೇ ನಡೆಸಲು ಉದ್ದೇಶಿಸಿದಂತಹ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಗೂಡ್ಸ್ ಟ್ರೈನ್ ವ್ಯವಸ್ಥಾಪಕ ಹುದ್ದೆಗೆ ಕನ್ನಡದಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅವರು ನಿರ್ದೇಶನವನ್ನ ನೀಡಿದ್ದಾರೆ. ಬೆಂಗಳೂರು ವಿಭಾಗದ ಗೂಡ್ಸ್ ಟ್ರೈನ್ ವ್ಯವಸ್ಥಾಪಕ ಹುದ್ದೆಗೆ ಕನ್ನಡದಲ್ಲೂ ಕೂಡ ಪರೀಕ್ಷೆನ ಬರೆಯಬಹುದು ಅನ್ನುವಂತಹ ನಿರ್ದೇಶನವನ್ನ ಕೂಡ ಸಚಿವ ಸೋಮಣ್ಣ ಅವರು ಹೇಳಿರುವಂಥದ್ದು. ಜೊತೆಗೆ ಬೆಂಗಳೂರು ವಿಭಾಗದಲ್ಲಿ ಕನ್ನಡಕ್ಕೆ ಅವಕಾಶ ನೀಡದೆ ಕೇವಲ ಹಿಂದಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು, ಕನ್ನಡಕ್ಕೆ ಕೋಕನ್ನ ಹಾಕಲಾಗಿತ್ತು. ಆದರೆ ಕನ್ನಡದಲ್ಲೂ ಕೂಡ ಪರೀಕ್ಷೆಯನ್ನ ಬರೆಯಬಹುದು ಅನ್ನುವಂತಹ ಅಧಿಸೂಚನೆಯನ್ನ ಕೂಡ ಹೊರಡಿಸಿದ್ದಾರಂತೆ. ಜೊತೆಗೆ ಈ ಒಂದು ವಿಚಾರವಾಗಿ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ನೀಡಿದ್ದೇನೆ ಅಂತ ಸಚಿವರಾದಂತಹ ಸೋಮಣ್ಣ ಅವರು ಹೇಳಿಕೊಂಡಿರುವಂಥದ್ದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾರ್ಚ್ ತಿಂಗಳಿಂದ ಬಂದಿಲ್ಲ ಅಂತ ಮಹಿಳೆಯರು ಆಗ್ರಹಿಸಿದ್ದಾರೆ. ಜೊತೆಗೆ ಪ್ರತಿಪಕ್ಷ ಕೂಡ ಈ ಒಂದು ವಿಚಾರವಾಗಿ ಲೇವಡಿಯನ್ನ ಮಾಡಿರುವಂತದ್ದು ಸರ್ಕಾರದ ವಿರುದ್ಧ. ಮೊನ್ನೆ ಅಷ್ಟೇ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಪ್ರತಿಪಕ್ಷದ ನಾಯಕರು ಟಾಂಗ್ ಅನ್ನ ಕೊಟ್ಟಿದ್ದು, ಲೇವಡಿಯನ್ನ ಕೂಡ ಮಾಡಿದ್ರು, ಆಗ್ರಹಿಸಿದ್ರು. ಒಂದು ತಪ್ಪು ಮಾಹಿತಿಯನ್ನ ಕೊಡ್ತಿದ್ದಾರೆ, ಸರ್ಕಾರದಲ್ಲಿ ಇರುವಂತಹ ಯೋಜನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅನ್ನೋಂತಹ ಲೇವಡಿಯನ್ನ ಕೂಡ ಮಾಡಿದ್ರು. ಆದ್ರೆ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಬಾಕಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಕರು ಹಾಗೂ ಮಹಿಳೆಯರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ PY ವಿಜಯೇಂದ್ರ ಅವರು, ಒಂದು ಚುನಾವಣಾ ಗಿಮಿಕ್ ಆಗಿದೆ, ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣಾ ಲಕ್ಷ್ಮಿ ಇದ್ದಂಗೆ ಗಿಮಿಕ್ ಅನ್ನ ಮಾಡಿದ್ದಾರೆ, ಆಸೆಯನ್ನ ತೋರಿಸಿ ಇವರು ಮತವನ್ನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅವರ ಸರ್ಕಾರದ ಯೋಜನೆಯ ಬಗ್ಗೆ ಅವರಿಗೆ ಗೊತ್ತಿಲ್ವೇ ಅನ್ನೋ ರೀತಿಯಲ್ಲಿ ಲೇವಡಿಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಪ್ರತಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ದಾರೆ ಈ ಒಂದು ವಿಚಾರವಾಗಿ. ಸರ್ಕಾರ ಪಟಾಪಟ್ ಅಂತ ಲೂಟಿ ಹೊಡೆದಿದೆ, ಖಜಾನೆ ಸದ್ಯಕ್ಕೆ ಖಾಲಿ ಆಗಿದೆ, ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿರುವಂತದ್ದು. ಇನ್ನು ಈ ವಿಚಾರವಾಗಿ ಮಾತನಾಡಿರುವಂತಹ ಸಾಕಷ್ಟು ಏನು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಬೇಕಾಗಿರ್ತಾರೆ ಫಲಾನುಭವಿಗಳು, ಅವರು ಕೂಡ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಮಕ್ಕಳಿಗೆ ಹೇಗೆ ಪೋಷಕರು ಚಾಕ್ಲೇಟ್ ಆಸೆಯನ್ನ ತೋರಿಸ್ತಾರೆ, ಅದೇ ರೀತಿ ಸರ್ಕಾರ ಆಸೆಯನ್ನ ತೋರಿಸಿ ಮತಗಳನ್ನ ಪಡೆದುಕೊಂಡಿದೆ. ಆದ್ರೆ ಬುದ್ಧಿ ಕಲಿಬೇಕು, ಇದರಿಂದ ಯಾವುದೇ ರೀತಿಯಾದಂತಹ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ರೀತಿಯಲ್ಲಿ ಒಂದು ರೀತಿಯಾದಂತಹ ನಾನು ಯಾವುದೇ ರೀತಿಯಾದಂತಹ ಹಣ ಬಾಕಿ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ನಂತರ ಬಂದು ಕ್ಷಮೆಯನ್ನ ಯಾಚನೆ ಮಾಡ್ತಾರೆ, ಅವರ ಸರ್ಕಾರದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಲೇವಡಿಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಹಣ ಬರೋ ನಂಬಿಕೆಯಿಂದ ನಾವು ಸಾಲವನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಕುಟುಂಬ ನಿರ್ವಹಣೆಗಾಗಿ, ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಬಾಗಲಕೋಟೆ, ಶಿರಸಿ, ಬೇರೆ ಬೇರೆ ಇತರೆ ಜಿಲ್ಲೆಗಳ ಫಲಾನುಭವಿಗಳು ಕೇಳ್ಕೊಂಡಿರುವಂತದ್ದು. ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ವಿಚಾರವಾಗಿ ಮಹೇಶ್ ತಿಮ್ರೋಡಿ ಅವರನ್ನ ಮತ್ತೊಮ್ಮೆ ಗಡೀಪಾರು ಮಾಡಲಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೆ ಗಡೀಪಾರು ಮಾಡಿದ್ದು ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಜೊತೆಗೆ ಇವರು ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಜೊತೆಗೆ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ದ್ವೇಷ ಭಾಷಣ ಪ್ರಚಾರ ಮಾಡುವಂತಹ ವಿಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಜೈಲು ಪಾಲು ಕೂಡ ಆಗಿದ್ರು. ಸದ್ಯಕ್ಕೆ ಇವರಿಂದ ದಕ್ಷಿಣ ಕನ್ನಡದಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರನ್ನ ಮಾಡಲಾಗಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ.
ಜೊತೆಗೆ ಬೆಳ್ತಂಗಡಿ ಪೊಲೀಸರು ಗುರುವಾರ ನೋಟಿಸ್ ಅನ್ನ ನೀಡೋದಕ್ಕೆ ಮನೆಗೆ ಬಂದಾಗ ಉಜಿರೆಯಲ್ಲಿ ಕೂಡ ಇವರು ಇರಲಿಲ್ಲ ಅನ್ನೋಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಸೆಪ್ಟೆಂಬರ್ 18ರಂದು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ತಿಮ್ರೋಡಿಯನ್ನ 2025 ಸೆಪ್ಟೆಂಬರ್ 18ರಿಂದ 2026ರವರೆಗೂ ಗಡೀಪಾರನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಏನೋ ಮೈಕ್ ನಲ್ಲಿ ಕೂಡ ಗಡೀಪಾರ ಆಗಿರೋ ಬಗ್ಗೆ ಪ್ರಚಾರವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಗಡೀಪಾರು ಆದೇಶ ರದ್ದುಗೊಳಿಸುವಂತೆ ಕೂಡ ಹೈಕೋರ್ಟ್ ಮೆಟ್ಟಿಲನ್ನ ಏರುತ್ತಾರೆ ತಿಮ್ರೋಡಿ ಅವರು. ಆದರೆ ಆದೇಶ ರದ್ದಾಗಿದೆ. ಜೊತೆಗೆ ಹೈಕೋರ್ಟ್ ಸೂಚನೆಯಂತೆ ಪುತ್ತೂರು ಎಸಿ ಕೆಲವು ಕಾನೂನಾತ್ಮಕ ಪ್ರಕ್ರಿಯೆಗಳ ಅಡಿಯಲ್ಲಿ ತಿಮ್ರೋಡಿ ಅವರನ್ನ ಗಡೀಪಾರು ಪ್ರಕ್ರಿಯೆಯನ್ನ ಆರಂಭಿಸಿ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಪ್ರತಿಮೆಗಳ ಮನುಷ್ಯ ಅಂತಾನೆ ಖ್ಯಾತಿಯಾಗಿದ್ದ ರಾಮ್ ಸುತಾರ್ ಅವರು ನಿಧನಗೊಂಡಿದ್ದಾರೆ. ಏಕತಾ ಪ್ರತಿಮೆಯನ್ನ ನಿರ್ಮಿಸಿದ ಇವರು ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ರು. ಜೊತೆಗೆ ಸಾಕಷ್ಟು ಪ್ರಶಸ್ತಿನ ಕೂಡ ಪಡೆದುಕೊಂಡಿದ್ರು. ಇವರಿಗೆ 100 ವರ್ಷ ಆಗಿತ್ತು. ಜೊತೆಗೆ ವಯೋಸಹಜ ಅವರು ಮೃತಪಟ್ಟಿದ್ದಾರೆ. ಸಾಕಷ್ಟು ರಾಜಕೀಯ ಗಣ್ಯರು ಹಾಗೂ ನಾಯಕರು ಇವರ ಸಾವಿಗೆ ಸಂತಾಪವನ್ನ ವ್ಯಕ್ತಪಡಿಸಿರುವಂತದ್ದು. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಕೆಂಪೇಗೌಡರ ಪ್ರತಿಮೆ ಆಗಿರ್ಬೋದು, ವಿಧಾನಸೌಧ ಆವರಣದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆ ಆಗಿರ್ಬೋದು, ಗುಜರಾತ್ನ ವಲ್ಲಭಾಯ್ ಪಾಟೀಲ್ ಅವರ ಪ್ರತಿಮೆ ಆಗಿರ್ಬೋದು, ಸಾಕಷ್ಟು ಪ್ರತಿಮೆಗಳನ್ನ ಇವರು ನಿರ್ಮಾಣ ಮಾಡಿದ್ರು. ಏಕತಾ ಪ್ರತಿಮೆ ನಿರ್ಮಾತೃ ಸುತಾರ್ ಇದೀಗ ನಿಧನಗೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಕೂಡ ಸೂಚಿಸಿರುವಂತದ್ದು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.